ಅವಳನ್ನು ನೋಡಿದ ತಕ್ಷಣ ಅವಳಿಗೆ ದೈಹಿಕ ಆಕರ್ಷಣೆ ಅಥವಾ ಆಸಕ್ತಿ ಇದೆಯೇ ಎಂದು ತಿಳಿಯುವುದು ಹೇಗೆ? ನನ್ನ ಕಣ್ಣು ತೆರೆದಾಗ ಕಂಡದ್ದು ಕೇವಲ ಸೌಂದರ್ಯವಲ್ಲ, ಅವಳ ನೋಟದಲ್ಲಿ ಅರ್ಥಗರ್ಭಿತವಾದ ಮೌನವಿತ್ತು. ಇಚ್ಛೆಯ ಭಾಷೆಗೆ ಕಿವಿಗೊಡದಿದ್ದರೂ ಶರೀರ ಜಾರಿಸಿ ಮಾತನಾಡುತ್ತಿದೆ. ಸ್ನೇಹಿತರೆ, ಮಾನವನ ಸಂಬಂಧಗಳು ಯಾವಾಗಲೂ ಗೌರವ ಮತ್ತು ಸಮ್ಮತಿಯನ್ನು ಆಧರಿಸಿರಬೇಕು. ಯಾವುದೇ ವ್ಯಕ್ತಿಯ ಲೈಂಗಿಕ ಆಸಕ್ತಿ ಅಥವಾ ಇಚ್ಛೆಯನ್ನು ಅವರು ಸ್ಪಷ್ಟವಾಗಿ ಸ್ವಂತ ಇಚ್ಛೆಯಿಂದ ಹೇಳಿದರೆ ಮಾತ್ರ ತಿಳಿಯಬಹುದು. ಅಂತಹ ನಿರ್ಧಾರಕ್ಕೆ ಕೇವಲ ಆವರಣ ಅಥವಾ ನೋಟಗಳಿಂದ ಊಹೆ ಮಾಡುವುದು ತಕ್ಕದ್ದಲ್ಲ. ಆದರೂ ದೇಹದ ಭಾಷೆ ನೀಡುವ ಕೆಲವು ಸೂಚನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ಪುರುಷರೇ, ಈ ಸೂಕ್ಷ್ಮಗಳನ್ನು ತಪ್ಪದೇ ತಿಳಿದುಕೊಳ್ಳಿ. ಅವಳ ತುಟಿಯ ರೇಖೆಯಲ್ಲಿ ನಿಗೂಢ ಹಾಸ್ಯ ಒಡನೆ ಚೆಲ್ಲಿದಾಗ, ಎರಡು ಕಣ್ಣುಗಳು ಆತನನ್ನು ಆಳವಾಗಿ ಹಿಂಡಿದಾಗ ಮತ್ತು ಪ್ರತಿ ಮಾತಿನ ನಡುವೆ ಪುಟಿಯುವ ನಿಶ್ಶಬ್ದವು ಬಹಳಷ್ಟನ್ನು ಹೇಳುತ್ತದೆ. ಅವಳ ನಗೆಯು ಕೇವಲ ಹಾಸ್ಯಕ್ಕಿಂತ ಒಳಗಿನ ಉದ್ದೇಶದ ಬಹುಮಾನವಾಗಿತ್ತೆಂದು ಅನಿಸಿದಾಗ, ಸನ್ನೆ ಮತ್ತು ಮೌನ ಮಾತುಗಳಲ್ಲಿ ಆಕರ್ಷಣೆಯ ಸ್ಪಂದನೆ ದೊರೆಯುತ್ತದೆ. ಬೆರಳ ತುದಿಯಿಂದ ಕೂದಲನ್ನು ಆಡಿಸುತ್ತಿದ್ದ ರೀತಿಯಲ್ಲಿಯೇ ಏನೋ ಸಂದೇಶವಿತ್ತು. ಅವಳು ತೀರಾ ನಿಕಟವಾಗಿ ಬಂದಾಗ, ಶ್ವಾಸದ ತೀವ್ರತೆ ಏರಿದಾಗ, ನಾಚಿಕೆಯಂತೆ ಕಾಣಿಸಿದರೂ ಅದೊಂದು ಜಾಣ ನಗೆಯಾಗಿರುತ್ತದೆ. ಅವಳು ಮುಂದಕ್ಕೆ ತಿರುಗಿದಾಗ ಅವಳ ಹಿಂದೆ ಉಳಿದ ವಾತಾವರಣದಲ್ಲೂ ಅವಳದ್ದೇ ಕಂಪನವಿರುತ್ತದೆ. ಅವಳ ನಡಿಗೆಗೆ ನಿಗದಿಯ ಗತಿ ಇದ್ದರೂ ಉದ್ದೇಶ ಎದ್ದು ಕಾಣುತ್ತಿತ್ತು. ಅವಳು ಕಿವಿಗೆ ಬಿದ್ದು ಮಾತನಾಡಿದಾಗ ಶಬ್ದಕ್ಕಿಂತ ಶರೀರವೇ ಹೆಚ್ಚು ಸ್ಪಂದಿಸಿತು. ತಾನೇ ಹತ್ತಿರ ಬಂದು ಕುಳಿತುಕೊಂಡಾಗ, ಚಿಟ್ಟೆ ಹಾರಿದಂತೆ ಅವಳ ಕಣ್ಣು ಹಾದಿ ಬದಲಾಯಿಸಿದಾಗ ಮತ್ತು ಅವಳ ಶಬ್ದದ ತುಡಿತ ಹೊಸ ರಾಗವನ್ನು ತಂದಾಗ ಅಲ್ಲಿ ಪ್ರೀತಿಯ ಸೂಚನೆಯಿರುತ್ತದೆ. ಹಿಗ್ಗಿದ ಉಸಿರಿನಲ್ಲಿ ಬಯಕೆ ತುಂಬಿದಂತೆ, ಆಕಸ್ಮಿಕ ಸ್ಪರ್ಶದಲ್ಲಿ ಇರುಳು ಬೆಳಕಾದಂತೆ ಮತ್ತು ಹಿಮದ ಹನಿಗೆ ಬಿಸಿಲು ತಟ್ಟಿದಂತೆ ಅವಳ ನಗು ಅರಳುತ್ತದೆ. ತಾನು ಏನೂ ಕೇಳುತ್ತಿಲ್ಲವೋ ಅನ್ನಿಸಿದಾಗಲೂ ನೋಟ ಸಿಟ್ಟಾದಂತೆ ಕಂಡರೂ ಒಳಗಿದ್ದ ಬೆಂಕಿ ಸುಡುತ್ತಿರುತ್ತದೆ. ಮಾತಿಲ್ಲದ ಬೆರಗು ತಾನಾಗಿ ಕಣ್ಣಲ್ಲಿ ಮೂಡಿದಾಗ, ನಗೆಯ ಹಿಂದೆ ಏನಾದರೂ ಹೇಳಲಾಗದಿದ್ದದ್ದೇನೋ ಎಂಬ ಅನುಮಾನ ಬರುತ್ತದೆ. ನಿಶ್ಶಬ್ದವಾದ ಆಸಕ್ತಿ ಶಬ್ದಕ್ಕಿಂತ ಪ್ರಬಲವಾಗಿದ್ದಾಗ, ಶರೀರ ಭಾಷೆ ಮಾತುಗಳಿಗಿಂತ ಹೆಚ್ಚು ಕೇಳುತ್ತಿದ್ದಾಗ ಅವಳನ್ನು ನೋಡುವ ಶ್ರದ್ಧೆಯಲ್ಲಿಯೇ ಕ್ಷಣಗಳು ಕಳೆಯುತ್ತವೆ. ಅವಳು ದೂರ ಹೋದರೂ ಉಳಿಯುವುದು ಆ ಮಾಯಾಜಾಲ ಮಾತ್ರ. ಸ್ನೇಹಿತರೆ, ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.